ಏನು ಈ ಕಡೆ ಇಲ್ಲ ಈಗ ತುಣಿದೆ ಅಲ್ವಾ. ಈಗ ಇಲ್ಲಿ ನೋಡಿಲಿ, ಇದನ್ನ ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ. ಹಿಂಗೆ ಹಿಂಗೊಂದ ಪುಜ್ಜು, ಹಿಂಗ್ ಗ್ಯಾಪಲ್ ಒಂದ ಪುಜ್ಜು. ಹಾ ಅಷ್ಟೇ, ನಿಂಗೆ ಕಾಳೆ ತುಣಿಲೇಬೇಕು ಅಂತ. ಒಂದ್ ಮರನಾರು ಹಾಕಿದಲ್ಲ. ಹಲೋ ಗಾಯ್ಸ್, ನಮಸ್ತೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಬನ್ನಿ, ಇವತ್ತಿನ ನನ್ನ ಹೊಲದ ಹತ್ರ ಹೋಗ್ತಾ ಇದ್ದೀನಿ, ತೋರಿಸ್ಕೊಡ್ತೀನಿ. ಇಲ್ಲಿಗೆ ಜೋಳ ಹಾಕಿದ್ದೀನಿ, ಅಲ್ಲಿ ಕೆಳಗಡೆ ಅಡಿಕೆ ಹಾಕಿದ್ದೀನಿ. ನಮ್ಮ ಅಮ್ಮ ಕಸ ಹಾಕಕ್ಕೆ ಹೋಗ್ತೈತೆ, ಕರೆಲ್ಲ ಕಟ್ಟಾಕೈತೆ. ಅಲ್ಲ ಗಾಯ್ಸ್, ಮಳೆ ಮೊದಲು ರಾಗಿ ಹುಟ್ಟುತ್ತೇವೆ, ಆಮೇಲೆ ಹುಟ್ಟಲಿಲ್ಲ ಅಂತ ಉತ್ತಾಕ್ತೆ. ನೋಡೋಣ ಇವಾಗ. ಈ ಮಳೆ ಒಂಥರ ಏನೋ ಪಕ್ಷ ಚೇಂಜ್ ಮಾಡುತ್ತೆ ಗಾಯ್ಸ್. ಒಂದ್ಸರಿ ಈ ಕಡೆ ಕೂದ್ರೆ ಆ ಕಡೆ ಕುಯ್ಯಲ್ಲ, ಆ ಕಡೆ ಕೂದ್ರೆ ಈ ಕಡೆ ಕುಯ್ಯಲ್ಲ. ಆಫ್ ರೋಡ್ಗೆ ಇವಾಗ ಇಳಿಸ್ತೀನಿ ನಮ್ಮ ಬೈಕ್ನ. ಅಲ್ಲ, ನಮ್ಮ ಬೈಕಿಗೆ ಇದ್ದೇನು ವಸ್ತೇನಲ್ಲ ಗುರು. ಆಮೇಲೆ ಕಿಸ್ಕೊಂಡು ಹೋಗಿ ಬಿದ್ಗಿದ್ಬಿಟ್ಟಿಯ ಗುರು. ಆದ್ರೂ ಇಂಥ ಆಫ್ ರೋಡಲ್ಲಿ ಒನ್ ಹ್ಯಾಂಡಲ್ ಗಾಡಿ ಓಡ್ಸೋಕ್ಕೂ ಬೇಕಲ್ವಾ ಗೈಸ್? ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಆಲ್ರೆಡಿ ನಾನು ರಾಗಿ ಚೆಲ್ಲಿದೆ ಗೈಸ್. ಏನು ಮಾಡ್ತೀರಾ, ಮಳೆ ಎರಡೆರಡು ದಪ್ಪ ಹೋಗ್ಲಿಲ್ಲ, ಒಂದೇ ದಪ್ಪ ಓದಿದ್ದು. ಅರ್ಧಕ್ಕರ್ಧ ಹುಡ್ತು, ಇನ್ನು ಅರ್ಧ ಹುಟ್ಲಿಲ್ಲ. ಅದಕ್ಕಾಗಿ ಒತ್ತಾಕ್ಬಿಟ್ಟು ಹೊಸ್ದಾಗಿ ಚೆಲ್ಲಿದ್ದೀನಿ, ಎಲ್ಲ ಒಂದೇ ಸಮ ಹುಟ್ಲಿ ಅಂತ. ಬಟ್ ಈ ಮಗ ಉಡು ಅಂದರೆ ಇಲ್ಲೊಂದಲ್ಲ ಅಂತ ಎಳ್ಳು ಗುಟ್ಟೈತೆ. ಅದನ್ನು ನಂಬ್ಕೊಂಡು ರಾಗಿ ಬೆಳೆಯೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ರಬ್ಬರ್ ಅದೆಲ್ಲ ಉತ್ತಾಕಿ ನೀಟಾಗಿ ರೆಡಿ ಮಾಡಿ ರೋಡ್ರ ಮೇಲೆ ರಾಗಿ ಚಿಲೋಡ್ ಬಂದಿದ್ದೆ. ಮಳೆ ಹೋಯ್ದ ನೆನೆ ಮಳೆ ಇಲ್ಲ ಅಂದ್ಬಿಟ್ಟು ಪಕ್ಕದ ಬೋರಿಂದ ನೀರು ಸೇರಿಸಿದ್ದೆ. ಬಟ್ ಏನು ಮಾಡ್ತೀರಾ, ದೇವ್ರಿಗೆ ನನ್ನ ಕೂಗು ಕೇಳಿ ಮಳೆ ಉಗಿಸ್ಬಿಟ್ಟಿದ್ದಾರೆ. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇದು ನಮ್ಮ ಹುಡುಗ ಪೂಜಾರಿ ಅಂದ್ಬಿಟ್ಟವ್ರವಲ್ಲ ಇದು. ಬಟ್ ಈ ಮಗ ಚೆನ್ನಾಗಿ ಬೆಳೆಸ್ಕೊಂಡ್ಬಿಟ್ಟವನೇ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಮುಂದಾಗ ಚೆಲ್ಬಿಟ್ಟು ನೀರು ಹೊಡೆದ್ಬಿಟ್ಟು ರಾಗಿ ಬೆಳೆದೇ ಬಿಟ್ಟಿದೆ. ನಾವು ನಮ್ಮದೇ ಬೆಳೆದಿಲ್ಲ ಗಾಯ್ಸ್. ನೋಡಿ, ಇದು ನಮ್ಮ ಹುಡುಗನ ಹೊಲ. ಇದು ಇದ್ರ ಕೆಳಗಡೆದು ಅದ್ರ ಕೆಳಗಡೆದು ಎಲ್ಲ ಒಂದೇ. ಇಲ್ಲೇ ನಿಲ್ಲು, ಮಳೆ ಆದಾಗಾಯ್ತು ಅಂತ ನೋಡ್ಕೊಂಬರ್ತೀನಿ. ಇಲ್ಲ ಯಾರು ಗಾಡಿ ಮುಟ್ಟಲ್ಲ, ಬಿತ್ತಿರಲಿ. ನೆನೆ ಮಳೆ ಬೀಳಲ್ಲ ಅಂದ್ಬಿಟ್ಟು ಈ ಬೋರಿನ ಸೇರಿಸಿ ಈ ಕಡೆ ಹೊಡೆದು, ಅಯ್ಯಪ್ಪ ಈ ರೇಂಜಿಗೆ ಜಾಬ್ತಾ ಇದೆಯಲ್ಲ ಗುರು. ಪರವಾಗಿಲ್ಲ ಕಣ್ರು, ಅದಾಗೈತೆ. ಹೆಂಗಾದ್ರೆ ಹೊಲ ಮಾಡ್ಕೊಂಡಿರೋ ಅಂಥ ಹೊಲಗಳು ನಾವು ವರ್ಷದಿಂದ ವರ್ಷಕ್ಕೆ ಹೊಲ ಮಾಡ್ಕೊತೀವಿ. ಜನವರಿಯಿಂದ ಜನವರಿಗೆ 1 ಎಕರೆಗೆ 50,000. ಇದು ಬಿಡಿ, ಇದು ರಾಗಿ ಹುಟ್ಟುತ್ತೆ, ಇದ್ರದ್ದೇನು ತೊಂದರೆ ಏನಿಲ್ಲ. ಮೇಲ್ಗಡೆ ಹೊಲ ನೋಡೋಣ. ಅಣ್ಣ ಯಾವನೋ ಎತ್ತನ ಗಾಡಿ ಜಮಾ ಅಂತ ನಿಲ್ಸಿರೋದು. ಎಲ್ಲ ಮಳೆಲೆಲ್ಲ ಬಿಸಿಲಲ್ಲೆಲ್ಲ ವಾಣಿಗೆ ಮಳೆಲೆಲ್ಲ ನೆಂದು ತೂಗಿ ಕೇಳ್ದು ಹಂಗೆ ಬಿಸಾಕ್ಬಿಟ್ಟವನೇ ಅಣ್ಣ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಂಡವ್ರ ಕತೆ ನಮ್ಗೆ ಯಾಕೆ ಬಪ್ಪ. ನಮ್ಮ ಮಳೆ ಹೋಗಿದ್ದಾಯ್ತಾ, ರಾಗಿ ಊಟಾಯ್ತಾ ನೋಡೋಣ ಸಾಕು. ಅಮ್ಮ, ಮಳೆ ಅದಾಗಿದೆಯಾ ಅಂತ ನೋಡೋಣ. ಇದು ನೋಡಿ, ಇದೆಲ್ಲ ಫುಲ್ ಉತ್ತಾಕಿರೋದೆಲ್ಲ ಮೊದಲು ಹುಟ್ಟಿತ್ತಲ್ಲ ತೆಳಗೆ ಆ ರಾಗಿ ನಂಬ್ಕೊಂಡು ರಾಗಿ ಬೆಳೆಯೋಕ್ಕಾಗಲ್ಲ ಗೈಸ್. ತೆಳ್ಳು ಒಂದಿರುತ್ತೆ, ಆದರೂ ತೆಳಗೆ ಹಂಗೆ ನಿಂತ್ಕೊಬಿಟ್ಟೈತೆ. ಓಕೆ, ಅದಾಗಾಯ್ತಾ ಅಂತ ನೋಡೋಣ ಇವಾಗ. ಅದಾಗೈತೆ ಕಣ್ರು, ನೈಸ್. ಸಾಕು ರಾಗಿ ಊಟಕ್ಕೆ. ಓ, ಉಟ್ಬಿಟ್ಟೈತೆ ರಾಗಿ, ಉಟ್ಬಿಟ್ಟೈತೆ. ಈ ಥರ ಹುಟ್ಟುತ್ತೆ ಮೊಳಕೆಯಾಗಿ. ಇವಾಗ 3 ದಿನ ಆಗೈತೆ ಅಷ್ಟೇ. ನೋಡಿ ಇಲ್ಲಿ, ಇದು ರಾಗಿನೇ. ಅದು ಕಿತ್ತೆ ಹೋಯ್ತಾ ಅಂತ ನೋಡಿ. ಇಲ್ಲಿ ಇರೋದೆಲ್ಲ ಇದೆಲ್ಲ ರಾಗಿ ಮೊಳಕೆ ಆಗಿರೋದು. ಇದು ಸಾಕು. ಇಷ್ಟ ಇತ್ತು ಅಂತಂದರೆ ರಾಗಿ ಒಂದು ಇಷ್ಟು ಬಂದ್ಬಿಡುತ್ತೆ, ಒಂದು ಇಷ್ಟದ ಬರುತ್ತೆ.
ಮೊದಲು ರಾಗಿ ನಂದು ಹುಟ್ಟಿದ್ದು ಇದ್ದಿದ್ರೆ ಇಷ್ಟುದ ಬೆಳೆದಿರೋದು. ಈ ಹೊಲ, ಆ ಹೊಲ, ಆ ಹೊಲ, ಆ ಹೊಲ, ಇಲ್ಲಿ 4 ಹೊಲ, ಇದೊಂದು ಹೊಲ, ಇವು 5 ಹೊಲಕ್ಕೂ ರಾಗಿ ಚೆಲ್ಲಿದ್ದೀನಿ. ಇದು ಅದೇ, ಇನ್ನೇನಿಲ್ಲ. ಇನ್ನು ಅಲ್ಲಿ ಜೋಳದ ಹೊಲ ಒಂದಿದೆ, ಅದು ತೋರಿಸ್ಕೊಡ್ತೀನಿ. ಎಲ್ಲ ಮಾಡ್ತಿದ್ವಿ ತರ್ಲೆಯಾ? ನನ್ನ ಅಮ್ಮನ ಕಳೆ ಪೌಡ್ರ್ ಹಾಕ್ಬಿಟ್ಟಿದ್ರೆ ಕಳೆನೇ ಬರ್ತೈತಿಲ್ವಲ್ಲ. ನಿಮ್ಮ ಅಮ್ಮನ ಕ್ವಾಣೆನ ಇದಕ್ಕೆ ಅಂಚಲ್ ಬೆಳೆದಿರೋದು ಮಂತೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅಯ್ಯ ನೀನು ಲವ್ ಮದ್ಯಾಗ ಬಂದ್ಬಿಟ್ರೆ ಅಂಚಲ್ ಬೀಜ ಇರೋದು ಮದ್ಯಾಗ ಹಂಚ್ಕೆ ಕಂಡ್ಲ ಬೀಜ ಹುಟ್ಟೋದು ಮೊದಲು ಹುಡ್ತದ. ನಮ್ಮನ್ ಗದ್ದೆ ತುಣಿತಾ ಇದೆಯಾ ಇಲ್ಲ ಅಂತ ಅಂದ್ರೆ ಹಿಲಿಗಿಲಿ ಹಿಡಿತಾ ಇದೆಯಾ ಅಲ್ಲಿ? ಏನು ಅನ್ನ ಕೈಲಾಯ್ತಾರಲ್ಲ ಅನ್ನ ಗದ್ದೆ ತುಳಿಯಕ್ಕೆ. ಬರೀ ಇಂಥದೆಯ ವಾತಾರ್ಲೆ ಬಂದಿರಲ್ಲ ಒಬ್ನೇ ತುಣಿಯಕ್ಕೆ. ಇಲ್ಲ ಉಜ್ಲ ಬರೀ ಹಂಗೆ ತುಣಿ ಬಿಡ ಮಗ. ಅದಲ್ಲ, ಈ ಕಾಲ್ನ ಉಜ್ಜಿಂಗ್ ಹೇಳ್ತೀನಿ ಗ್ಯಾಪಲ್ಲಿ ಈ ಕಡೆ ಇಲ್ಲಲ್ಲ, ಈಗ ತುಣಿದೆ ಅಲ್ವಾ, ಈಗ ಇಲ್ಲಿ ನೋಡಿಲಿ ಇದನ್ನ ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ. ಹಿಂಗೆ ಹಿಂಗೊಂದ ಪುಜ್ಜು, ಹಿಂಗ್ ಗ್ಯಾಪಲ್ಲಿ ಒಂದ ಪುಜ್ಜು. ಹಾ ಅಷ್ಟೇ, ನಿಂಗೆ ಕಾಳೆ ತುಣಿಲೇಬೇಕು ಅಂತಲ್ಲ, ಅದನ್ನ ಹಂಗ್ ಉಜ್ಜು ಸಾಕು ಬಿಡು. ಹೊಡಿಬೇಕು. ಅಷ್ಟೇ ಸಾಕು, ಮುಸ್ರು ಹೊಡ್ರೆ ಸಾಕು ಮೇಲ್ಗಡೆದು. ಹರ್ಚಿದ್ರೆ ಹರ್ಚ್ಕೊಳ್ಳಿ. ಓ ಅಜಾಜ್ ಬಿಡಿ ಮಗನೇ, ಆಯ್ತು ಸೇದು ಸೇದು ಅದು ಕಟ್ ಮಾಡ್ತೀನಿ ತಲೆ ಕೆಡ್ಸ್ಕೊ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಬಿಡಿದ ಹಾಕೋದಲ್ಲ, ಮಾತಾಡೋದಲ್ಲ, ಅದನ್ನ ಹಾಕ್ತೀನಿ. ಇಲ್ಲ ನೈಸ್ ಮಾಡಕ್ಕಲ್ಲ ಅದು. ನೀನ್ ಉಜ್ಜಿದ್ರೆ ಉಜ್ಜದ್ಕಿಂತವ ಆ ಕಳೆನ ಇದ್ ಮಾಡ್ತು ಅಂತಂದ್ರೆ ಒಳಗಡೆಕ್ಕೆ ಮುಚ್ಕೊಂಡಂಗೂ ಆಗುತ್ತೆ ಒಂದು. ನೆಕ್ಸ್ಟ್ ಅದೇನಾಗುತ್ತೆ ಗೊತ್ತಾ, ಬೇರೆ ಇರೋ ತರ ಸುತ್ತ ನೀನ್ ಬರೀ ಒಂತ ಪ್ರೆಸ್ ಮಾಡ್ತೀಯ ಆ ತರ ಸುತ್ತ, ಅದ್ ನೋಡು ಬಡ್ಡೆಲಿರೋ ಕಳೆ ಸಾಯಲ್ಲ ಅದು ಆ ಥರದ್ದು. ನೀನು ಅವಾಗ ಆ ಟೈಮಲ್ಲಿ ಏನು ಮಾಡ್ಬೇಕು ಅಂದರೆ ಒಂದಪ್ಪ ತುಣ್ದಾದ್ಮೇಲೆ ಸುತ್ತ ಇದು ಮಾಡ್ರೆ ಬೇರೆ ಕಡೆಗೆ ಮಂಡ್ಕೊಳತ್ತಲ್ಲ, ಹೊಸ ಬೇರೆ ಹೊಡೆದಾಗಲೇ ಗದ್ದೆ ಮೇಲ್ಗಡೆಗೆ ಬೆಳೆಯೋದು. ಇಷ್ಟೊತ್ತು ತುಳ್ದಾಗಬೇಕಾಗಿತ್ತು. ಒಂದು 8 kg ಸಾಕಲ್ಲ ಇದಕ್ಕೆ? ಇದಕ್ಕೆ ಯೂರಿಯಾ ನಂದಕ್ಕೆ ಯೂರಿಯಾ ಬೇಕಾಗಿಲ್ಲ, 20 ಹಾಕ್ಬೇಕಾಯ್ತು ಬೆಳೆಯೋಕ್ಕೆ. ಇಲ್ಲಾಂದ್ರೆ ಸ್ಪಿಕ್ ಬರುತ್ತೆ ಗೊತ್ತಾ, DAP. ಹಾಂ ಸ್ಪಿಕ್ DAP ಹಾಕ್ಬಿಡು. ಹುಣ್ಸೆ ಮರ ಕೂದಾಕಿದ್ರೆ ಸುಮಾರು ಸೌದೆ ಆಗವಲ್ಲ ಮಗ. ನಿಮ್ಮ ಬಡ್ಡಿ ಹತ್ಬಿಡ್ತಾನೆ ಅಂದ್ಯಾ? ಬಡ್ಡಿಗೆ ಹಾಕೋದಿದು ನಿಮ್ದೇ ಅಲ್ವಾ? ಅಂತೂನಾಕೆ ಒಂದು ಮರನಾರು ಹಾಕಿದಲ್ಲ. ಬೆಳೆಸ್ಕೊಂಡ ಒಂದು ಬೆಳೆಸ್ಕೊಂಡಾನ ಗಸ್ ಇದು ತ್ಯಾಗದ ಮರವ. ಯಾರು ಅಂಚಿಗೆ ನೆಡ್ತಾರ, ನೆಟ್ಟಾರ. ಅದು ಏನು ಬೈಕ್ ನಿಲ್ಸಕ್ಕೆ ಬೈಕ್ ಪರ್ಕಿದ್ದ ಕಣಪ್ಪ ಅವ್ರು ಇವ್ರು. ಇಲ್ಲಿ ಎಲ್ಲವ ಒಣಗ್ತದೆ, ನೆಳ್ಳಿಲ್ಲ. ಹೌದು ಹಾಕ್ತೀನಿ ಒಂದ ಬೈಕ್ ನಿಲ್ಸಕ್ಕೆ ಅಂದ. ಎಲ್ಲಿಗೆ ಹಾಕೋನು ಅಂದ್ರೆ ಎಲ್ಲರೂ ಈ ಮೂಲೆಗೋ ಹಾಕ್ತಾರೆ. ತಗೋಗ್ ಮಧ್ಯಕ್ಕೆ ನಿಲ್ಸಕ್ಕೆ ಏನು ಮಾಡ್ಬಂತ ಆಮೇಲೆ ಸಿಗ್ತೀನಿ. ಪೂಜಾರಿ ಎಲ್ಲ ಅವನೇ ನೋಡ್ಕೊಂಡು ಹೋಗ್ತೀನಿ. ಯಾರು ಪೊರ್ಕೆ?